ವೀಕ್ಷಕರೇ, ಜಿಟಿವಿ ಕನ್ನಡಕ್ಕೆ ಸ್ವಾಗತ. ನಾನು ಮನೀಷಾ. ಮೌನವಾದ ನಡಹಳ್ಳಿ. ಲೋಕಸಭಾ ಚುನಾವಣೆ ಮುಗಿಯುವವರೆಗೂ ಸಚಿವ ಎಂಬಿ ಪಾಟೀಲ್ ಹೇಳಿಕೆಗೆ ಪ್ರತಿಕ್ರಿಯೆ ನೀಡಲ್ಲ ಎಂದು ನಡಹಳ್ಳಿ ಶಾಂತರಾಗಿದ್ದಾರೆ. ಅವರಿಬ್ಬರ ನಡುವಿನ ವಾಗ್ವಾದಕ್ಕೆ ಅಲ್ಪಕಾಲಕ್ಕೆ ತೆರೆ ಎಳೆದಿದ್ದಾರೆ ನಡಹಳ್ಳಿ. ಲೋಕಸಭಾ ಚುನಾವಣೆ ಮುಗಿಯುವವರೆಗೂ ಯಾರು ಏನೇ ಟೀಕೆ ಮಾಡಿದ್ರೂ ಪ್ರತ್ಯುತ್ತರ ನೀಡಲ್ಲ. ಈ ಚುನಾವಣೆಯಲ್ಲಿ ಬಿಜೆಪಿಗೆ ಹೆಚ್ಚಿನ ಮತ ಹಾಕಿಸುವ ಮೂಲಕ ವಿರೋಧಿಗಳಿಗೆ ಪಾಠ ಕಲಿಸುವುದಾಗಿ ನಡಹಳ್ಳಿ ಹೇಳಿದ್ರು. ನನ್ನ ಮೇಲೆ ಎಂಬಿಪಿ ಬೆಂಬಲಿಗರು ಹಲ್ಲೆಗೆ ಯತ್ನ ನಡೆಸಿದ್ರು. ಇದನ್ನ ನನ್ನ ಅಭಿಮಾನಿಗಳು ಬೆಂಬಲಿಗರು ಯಾರು ಗಂಭೀರವಾಗಿ ಪರಿಗಣಿಸಬಾರದು. ಇಂದಿನಿಂದ ಲೋಕಸಭಾ ಚುನಾವಣೆಯ ಮತದಾನ ಮುಗಿಯುವವರೆಗೂ ಆ ಘಟನೆ ಕುರಿತು ನಾನು ಯಾವುದೇ ಪ್ರತಿಕ್ರಿಯೆ ನೀಡುವುದಿಲ್ಲ. ಅವರು ಏನೇ ಟೀಕೆ ಮಾಡಿದ್ರು, ನನ್ನ ಬಗ್ಗೆ ಏನೇ ಅಂದ್ರೂ ಚುನಾವಣೆ ಮುಗಿಯುವವರೆಗೂ ಸಹಿಸಿಕೊಳ್ತೇನೆ. ನನ್ನ ಅನುಯಾಯಿಗಳು ಬೆಂಬಲಿಗರು ಸಹ ನನ್ನ ತೀರ್ಮಾನದಂತೆ ನಡೆದುಕೊಳ್ಬೇಕು ಎಂದ್ರು ನಡಹಳ್ಳಿ. ಮತ್ತು ನಮ್ಮೆಲ್ಲ ಅನುಯಾಯಿಗಳಿಗೆ ಈ ಮುಖಾಂತರ ವಿನಂತಿ ಮಾಡ್ತೇನೆ. ಏನು ಬಿಜಾಪುರದಲ್ಲಿ ಘಟನೆ ನಡೆದಿತ್ತು, ಅದಕ್ಕೆ ಪ್ರತಿಕ್ರಿಯೆಗಳು, ಉತ್ತರಗಳು, ಪ್ರತ್ಯುತ್ತರಗಳು ಏನಂತಿಲ್ಲ, ದಯಮಾಡಿ ಅದಕ್ಕೆ ಅಂತ್ಯ ಆಡಬೇಕು. ನಾನು ಯಾವುದೇ ಪ್ರತಿಕ್ರಿಯೆಗಳನ್ನು ಇನ್ನು ಮುಂದೆ ಕೊಡೋದಿಲ್ಲ. ನಾನು ತೀರ್ಮಾನ ಮಾಡಿದ್ದೇನೆ. ಯಾರು ಏನೇ ಹೇಳಿ ಎಲ್ಲ ಪ್ರತಿಕ್ರಿಯೆಗಳನ್ನು ಮೌನವಾಗಿ ನಾನು ಸಹಿಸ್ಕೊಂಡಿರ್ತೇನೆ. ಎಲ್ಲಿವರೆಗೆ ಅಂದರೆ ಈ ಲೋಕಸಭಾ ಚುನಾವಣೆಯ ಒಂದು 5 ಗಂಟೆ 23 ಏಪ್ರಿಲ್ 23 ಬೂತ್ ಮುಗಿದು ಬೂತ್ ಕಟ್ಟಿ ಬಿಜಾಪುರಕ್ಕೆ ಸೇರೋವರೆಗೆ ನಾನು ಯಾವುದೇ ಪ್ರತಿಕ್ರಿಯೆ ಕೊಡೋಲ್ಲ. ನನ್ನ ಬಗ್ಗೆ ಯಾರು ಎಷ್ಟೇ ಟೀಕೆ ಮಾಡಲಿ ಏನೇ ಮಾಡಲಿ ನಾನು ಕೊಡೋದಿಲ್ಲ. ಅದಕ್ಕೆ ದಯಮಾಡಿ ಇದನ್ನು ಇವತ್ತಿಗೆ ಅಂತ್ಯ ಆಡಬೇಕು ಅಂತ ನಾನೆಲ್ಲ ಮಾಧ್ಯಮದ ಸ್ನೇಹಿತರಲ್ಲೇ ಮತ್ತು ನನ್ನ ಬೆಂಬಲಿಗರಲ್ಲೂ ನಾನು ವಿನಂತಿ ಮಾಡ್ತೇನೆ. ನೀವು ಅಲ್ಲಿ ಇಲ್ಲಿ ಸಭೆ ನಡೆಸಿ ಖಂಡನೆ ಮಾಡೋದು, ಇನ್ನೊಂದು ಮಾಡೋದು, ಅಲ್ಲೇ ಮಾಡಿದ್ದೀನಿ ಇದನ್ನು ಮಾಡೋದು ಇಲ್ಲ. ಇಡೀ ಜಿಲ್ಲೆಯ ಜನರ ಅನುಕಂಪ ನಮಗಿದೆ. ಅಲ್ಲಿ ಏನಾಗಿರ್ತದೆ ಘಟನೆ ಬಗ್ಗೆ ನೀವು ಯಾರು ಖಂಡನೆ ಮಾಡಿದ್ರೆ ಅಷ್ಟೇ ಅದು ಅನುಕಂಪ ಬರ್ತದೆ ಅಂತ ಭಾವಿಸಬೇಡಿ. ನಿಮ್ಮೆಲ್ಲರ ಮನಸ್ಸಿನಲ್ಲಿ ನನ್ನ ಬಗ್ಗೆ ಏನು ಗೌರವ ಇದೆಯಲ್ಲ, ಅದಕ್ಕೆ ನಿಜವಾಗ್ಲೂ ಕೂಡ ನಾನು ಅಭಿನಂದನೆ ಸಲ್ಲಿಸ್ತೇನೆ. ಮತ್ತು ಈಗ ನನ್ನ ಪರವಾಗಿ ಅಲ್ಲಿ ಇಲ್ಲಿ ಏನು ಈ ಒಂದು ಹಲ್ಲೆಯನ್ನು ಕುರಿತು ಖಂಡನೆ ಮಾಡಿ ನನ್ನ ಬಗ್ಗೆ ಅನುಕಂಪ ತೋರಿಸಿದಂಥ ಎಲ್ಲ ನನ್ನ ಅಭಿಮಾನಿಗಳಿಗೆ ಈ ಮುಖಾಂತರ ನಾನು ಧನ್ಯವಾದ ಹೇಳ್ತೇನೆ. ಅದಕ್ಕೆ ದಯಮಾಡಿ ಇದನ್ನ ಇಲ್ಲಿಗೆ ಮುಗಿಸ್ಬೇಡೋಣ. ಯಾಕಂದರೆ ಚುನಾವಣೆ ಇದೆ, ದೇಶದ ಭವಿಷ್ಯ ಭಾಳ ಮುಖ್ಯ. ದೇಶದ ಭವಿಷ್ಯಕ್ಕೋಸ್ಕರ ನಾವೆಲ್ಲರೂ ಕೂಡ ಮೋದಿಯವ್ರನ್ನ ಪ್ರಧಾನಮಂತ್ರಿ ಮಾಡ್ತಕ್ಕಂಥದ್ದು ನಮ್ಮ ಸಂಕಲ್ಪ. ಮತ್ತು ನನ್ನ ಏನು ತಾಲೂಕಿನಲ್ಲಿ ಕನಿಷ್ಠ ಇಡೀ 8 ವಿಧಾನಸಭಾ ಕ್ಷೇತ್ರಗಳಲ್ಲಿ ಅತಿ ಹೆಚ್ಚು ಮತಗಳು ಮುದ್ದೇಬಾಳದಿಂದ ಮೋದಿಯವರಿಗೆ ಕೊಡಿಸುವುದರ ಮುಖಾಂತರ ನನ್ನ ವೈರಿಗಳಿಗೆ ಉತ್ತರ ಕೊಡ್ತೀನಿ ವಿನ ಅವರ ಯಾವುದೇ ಟೀಕೆಗಳಿಗೆ ಪ್ರತಿಕ್ರಿಯೆ ಕೊಡೋದಿಲ್ಲ ಅಂತ ಹೇಳಿ ತಮಗೆಲ್ಲರಿಗೂ ಕೂಡ ಧನ್ಯವಾದಗಳನ್ನು ಅರ್ಪಿಸ್ತೇನೆ. ಬತ್ತಿದ ನದಿಯಿಂದಾಗಿ ಮೊಸಳೆಗಳ ಕಾಟ. ಬತ್ತಿದ ಕೃಷ್ಣಾ ನದಿಯಿಂದಾಗಿ ನೀರಲ್ಲಿರಬೇಕಾದ ಮೊಸಳೆ ಕಬ್ಬಿನ ಗದ್ದೆಯಲ್ಲಿ ಪ್ರತ್ಯಕ್ಷವಾಗಿದೆ. ಬೆಳಗಾವಿ ಜಿಲ್ಲೆಯ ಅಥಣಿ ತಾಲೂಕಿನ ಹುಲಗಬಾಳ ಗ್ರಾಮದ ಮಠಪತಿ ತೋಟದಲ್ಲಿ ಮೊಸಳೆಯೊಂದು ಪ್ರತ್ಯಕ್ಷವಾಗಿ ನದಿ ಪಾತ್ರದ ಜನರಲ್ಲಿ ಆತಂಕ ಸೃಷ್ಟಿಸಿತ್ತು. ಇದರ ಬೆನ್ನಲ್ಲೇ ಮತ್ತೊಂದೆಡೆ ರಾತ್ರಿ ವೇಳೆ 1:30 ಸುಮಾರಿಗೆ ಮತ್ತೊಂದು ಮೊಸಳೆ ಕಾಣಿಸಿಕೊಂಡಿದ್ದು ಗ್ರಾಮಸ್ಥರನ್ನೆಲ್ಲ ಆತಂಕಕ್ಕೀಡು ಮಾಡಿದೆ. ರೈತರ ಜಮೀನುಗಳಿಗೆ ಸುಮಾರು 1 ರಿಂದ 2 ಕಿಲೋಮೀಟರ್ ವರೆಗೂ ಆಹಾರವನ್ನ ಹುಡುಕುತ್ತಾ ಮೊಸಳೆಗಳು ರೈತರ ಜಮೀನುಗಳಿಗೆ ನುಗ್ಗುತ್ತವೆ. ಇದರ ಪರಿಣಾಮವಾಗಿ ಸುತ್ತಮುತ್ತಲಿನ ಗ್ರಾಮಸ್ಥರು ರಾತ್ರಿಯಿಡೀ ನಿದ್ದೆ ಮಾಡದೆ ಆತಂಕದಲ್ಲಿ ಇರುವಂತಹ ಪರಿಸ್ಥಿತಿ ನಿರ್ಮಾಣಗೊಂಡಿದೆ. ಕೂಡಲೇ ತಾಲೂಕು ಆಡಳಿತ, ಜಿಲ್ಲಾಡಳಿತ ಕ್ರಮ ತೆಗೆದುಕೊಳ್ಳಬೇಕು. ಕೃಷ್ಣಾ ನದಿಗೆ ನೀರು ಹರಿಸುವುದರಿಂದ ಮೊಸಳೆಗಳ ಹಾವಳಿ ಕಡಿಮೆಯಾಗುತ್ತದೆ ಮತ್ತು ರೈತರ ಸಂಕಷ್ಟವೂ ಕೂಡ ಪರಿಹಾರವಾಗಿ ಜನ ಜಾನುವಾರುಗಳಿಗೆ ಕುಡಿಯಲು ನೀರು ಒದಗಿಸಿದಂತಾಗುತ್ತದೆ. ಇಲ್ಲವಾದಲ್ಲಿ ಮುಂದಿನ ದೊಡ್ಡ ಅನಾಹುತಕ್ಕೆ ಕಾರಣವಾಗುವ ಸಂಭವ ಕೂಡ ಹೆಚ್ಚಾಗಿದ್ದು ಕೂಡಲೇ ಕ್ರಮ ಜರುಗಿಸಬೇಕೆಂದು ಗ್ರಾಮಸ್ಥರೆಲ್ಲರೂ ಆಗ್ರಹಿಸುತ್ತಿದ್ದಾರೆ. ಇಬ್ಬರು ಮೇನ್ಗಾರ ಇದ್ರಾಗ ಕಡಿತಿರ್ಲ ಐತ್ರಿ ಈಚೆ ಕಡೆ
ಇಲ್ಲಿ ಗಾಡಿ ಹೊರ ಬಂದ್ಬೇಕಾ ಬರ್ತೈತೆ ತಮ್ರಿ ಹಿಂಗ್ ಬರ್ರಿ ಚಲೋ ಮಾಡೋಣ್ರಿ ಹಿಂಗ್ ಬರ್ರಿ ಏನಾಗುದಿಲ್ಲ ಬರ್ರಿ ಬ್ಯಾಡ ತಮ್ರನ ಏನ್ ಮಾಡ್ತಾರೆ ಡೇಂಜರ್ ಭಾಳ ತಮ್ರ ಅದನ್ನ ಕಲಿಕ್ ಬಿಟ್ರ ನೀವು ಯಾರು ಅದು ಜ್ವರ ಪೇದೈತಿ ಕೂಡ ನಾ ಭಾಳ ಎಲ್ಲಾರು ಒದಾಡಿಸ್ತೀರಿ ದರ್ಗಾ ನೋಡೇನ್ರಿ ದರ್ಗಾ ಎಲ್ಲ ಸೌದಿ ಎಲ್ಲ ಭಾಳ ಹೋಗಿಂದಿರ್ತಾವಲ್ಲ ಏನ್ರಿ ಟನಕ ಎದ್ದು ಬಿಡ್ತಾವ ಒಮ್ಮೆ ನಾವ ಓಡಾಗ ಬಿದ್ದಿಸಿದ್ವಿ ನಾವು ಸದ್ಯ ಹಲೋ ಸಂಪೂರ್ಣ ವಾರ್ತೆಗಾಗಿ ನೋಡ್ತಾ ಇರಿ GTV ಕನ್ನಡ. ಜಿ ಅಂದ್ರೆ ಜೀನಿಯಸ್. ಇದು GTV ಕನ್ನಡದ ಕೊಡುಗೆ.